ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 11/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಜ್ಞಾನ ಸ್ವರೂಪ ಮಕ್ಕಳೇ, ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೋ ಅವರಿಗೆ ಧಾರಣೆಯೂ ಚೆನ್ನಾಗಿರುತ್ತದೆ. ವಿಚಾರ ಸಾಗರ ಮಂಥನವನ್ನೇ ಮಾಡದಿದ್ದರೆ ಬುದ್ಧುಗಳಾಗುತ್ತೀರಿ. ಮುರುಳಿ ನುಡಿಸುವವರ ವಿಚಾರ ಸಾಗರ ಮಂಥನ ನಡೆಯುತ್ತಲೇ ಇರುತ್ತದೆ. ಈ ವಿಷಯದ ಮೇಲೆ ಹೀಗೆ ತಿಳಿಸಿಕೊಡಬೇಕು ಎಂದು ಆಟೋಮೆಟಿಕ್ ಆಗಿ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಓಂ ನಮಃ ಶಿವಾಯ್. ತಂದೆ ಕುಳಿತು ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ತಿಳಿಸಿಕೊಡುತ್ತಾರೆ. ಅಂಧಶ್ರದ್ಧೆಯ ಭಕ್ತಿಯಿಂದ ದುರ್ಗತಿಯಾಗುತ್ತದೆ ಮತ್ತು ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಎಂಬುದು ಮಕ್ಕಳಿಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಜ್ಞಾನವೂ ಸಿಗುವುದಿಲ್ಲ, ಕೃಷ್ಣನು ಭಕ್ತಿಯನ್ನು ಮಾಡುವುದಿಲ್ಲ, ಜ್ಞಾನದ ಮುರುಳಿಯನ್ನು ನುಡಿಸುವುದಿಲ್ಲ. ಮುರುಳಿ ಎಂದರೆ ಜ್ಞಾನ ನೀಡುವುದು ಎಂದರ್ಥ. ಮುರುಳಿಯಲ್ಲಿ ಜಾದೂ ಇದೆ ಎಂಬ ಗಾಯನವಿದೆಯಲ್ಲವೇ? ಹಾಗಾದರೆ ಅವಶ್ಯವಾಗಿ ಯಾವುದೋ ಜಾದೂ ಇರಲೇಬೇಕು. ಕೇವಲ ಮುರುಳಿ ನುಡಿಸುವುದು ಸಾಮಾನ್ಯವಾಗಿದೆ. ಫಕೀರರು ಕೂಡ ಮುರುಳಿ ನುಡಿಸುತ್ತಿರುತ್ತಾರೆ. ಇದರಲ್ಲಿ ಜ್ಞಾನದ ಜಾದೂ ಇದೆ. ಅಜ್ಞಾನವನ್ನು ಜಾದೂ ಎಂದು ಕರೆಯಲಾಗುವುದಿಲ್ಲ, ಮುರುಳಿಯನ್ನೇ ಜಾದೂ ಎಂದು ಕರೆಯಲಾಗುತ್ತದೆ. ಕೃಷ್ಣನು ಮುರುಳಿ ನುಡಿಸುತ್ತಿದ್ದ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಅವನನ್ನು ತುಂಬಾ ಮಹಿಮೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಶ್ರೀಕೃಷ್ಣನು ದೇವತೆಯಾಗಿದ್ದನು, ಮನುಷ್ಯನೂ ಆಗಿದ್ದನು. ಏಕೆಂದರೆ ಮನುಷ್ಯನಿಂದ ದೇವತೆ, ದೇವತೆಯಿಂದ ಮತ್ತೆ ಮನುಷ್ಯ, ಹೀಗೆ ಆಗುತ್ತಲೇ ಇರುತ್ತದೆ. ದೈವಿ ಸೃಷ್ಟಿಯೂ ಇರುತ್ತದೆ, ಮನುಷ್ಯ ಸೃಷ್ಟಿಯೂ ಇರುತ್ತದೆ. ಮನುಷ್ಯನಿಂದ ದೇವತೆಗಳಾಗುವುದು ಜ್ಞಾನದಿಂದ. ಸತ್ಯಯುಗವಿದ್ದಾಗ ಅದು ಜ್ಞಾನದ ಆಸ್ತಿಯಾಗಿರುತ್ತದೆ. ಅಲ್ಲಿ ಭಕ್ತಿ ಇರುವುದೇ ಇಲ್ಲ. ಭಕ್ತಿಯು ದ್ವಾಪರ ಯುಗದಿಂದಲೇ ಪ್ರಾರಂಭವಾಗುತ್ತದೆ. ಯಾವಾಗ ದೇವತೆಗಳು ಮನುಷ್ಯರಾಗುತ್ತಾರೋ ಆಗ. ಮನುಷ್ಯರನ್ನು ಯಾವಾಗಲೂ ವಿಕಾರಿ ಎಂದು ಕರೆಯಲಾಗುತ್ತದೆ, ದೇವತೆಗಳನ್ನು ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ. ದೇವತೆಗಳ ಸೃಷ್ಟಿಯನ್ನು ಪವಿತ್ರ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಮನುಷ್ಯನಲ್ಲಿ ಜ್ಞಾನವಿಲ್ಲದಿದ್ದರೆ ಮನುಷ್ಯ ಎಂದು ಕರೆಯಲಾಗುತ್ತದೆ. ಯಾವಾಗ ಮನುಷ್ಯನಲ್ಲಿ ಜ್ಞಾನವಿರುತ್ತದೆಯೋ ಆಗ ಅವರನ್ನು ದೇವತೆ ಎಂದು ಕರೆಯಲಾಗುತ್ತದೆ. ಜ್ಞಾನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಒಂದು ಸ್ವಯಂ ಮತ್ತು ತಂದೆಯ ಪರಿಚಯ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಜ್ಞಾನ ಎಂದು ಕರೆಯಲಾಗುತ್ತದೆ. ಭಕ್ತರು ಇದನ್ನು ತಿಳಿದುಕೊಂಡಿಲ್ಲ. ನೀವು, ನಾವು, ಈ ದಾದಾ ಕೂಡ ಹೇಳುತ್ತಾರೆ, ನಿಮ್ಮಲ್ಲಿ ನಮ್ಮಲ್ಲಿ ಜ್ಞಾನವಿರಲಿಲ್ಲ. ಜ್ಞಾನದಿಂದ ಸದ್ಗತಿಯಾಗುತ್ತದೆ, ನಂತರ ಭಕ್ತಿಯಾಗುತ್ತದೆ. ಅದನ್ನು ದುರ್ಗತಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಭಕ್ತಿಯನ್ನು ರಾತ್ರಿ, ಜ್ಞಾನವನ್ನು ಹಗಲು ಎಂದು ಕರೆಯಲಾಗುತ್ತದೆ. ಇದು ಯಾರಿಗಾದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳಬಹುದು. ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ಈ ಧಾರಣೆಯೂ ಆಗಲು ಸಾಧ್ಯವಿಲ್ಲ. ದೈವಿ ಗುಣಗಳಿದ್ದರೆ ಜ್ಞಾನದ ಧಾರಣೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಜ್ಞಾನದ ಧಾರಣೆ ಇದ್ದರೆ ದೈವಿ ಗುಣಗಳ ಧಾರಣೆಯೂ ಆಗುತ್ತದೆ. ಜ್ಞಾನದ ಧಾರಣೆ ಇಲ್ಲದಿದ್ದರೆ ದೈವಿ ಗುಣಗಳ ಧಾರಣೆಯೂ ಆಗಲು ಸಾಧ್ಯವಿಲ್ಲ. ಜ್ಞಾನದ ಧಾರಣೆ ಇರುವವರ ನಡವಳಿಕೆಯು ದೇವತೆಗಳಂತೆ ಇರುತ್ತದೆ. ಕಡಿಮೆ ಧಾರಣೆ ಇರುವವರ ನಡವಳಿಕೆಯು ಸಾಮಾನ್ಯವಾಗಿರುತ್ತದೆ. ಅಸುರರು ಎಂದು ಕರೆಯಲಾಗುವುದಿಲ್ಲ. ಈ ಮಕ್ಕಳು ದೈವಿ ಗುಣವುಳ್ಳವರು ಎಂದು ಹೇಳಲಾಗುತ್ತದೆ. ಧಾರಣೆ ಇಲ್ಲದಿದ್ದರೆ ಅಂದರೆ ನಮ್ಮ ಮಕ್ಕಳೇ ಅಲ್ಲ. ಮಕ್ಕಳು ತಂದೆಯನ್ನು ತಿಳಿದುಕೊಳ್ಳದಿದ್ದರೆ ತಂದೆಯೂ ಮಕ್ಕಳನ್ನು ಒಪ್ಪುವುದಿಲ್ಲ. ಎಂತಹ ಕಚ್ಚಾ ನಿಂದನೆಗಳನ್ನು ಮಾಡುತ್ತಾರೆ. ಮನುಷ್ಯರಾಗಿದ್ದಾಗ ಭಗವಂತನಿಗೆ ನಿಂದನೆ ಮಾಡುತ್ತಾರೆ. ನಂತರ ಅವರು ಬ್ರಾಹ್ಮಣ ಕುಲಕ್ಕೆ ಬಂದಾಗ ನಿಂದನೆ ಮಾಡುವುದು ನಿಂತು ಹೋಗುತ್ತದೆ. ಆದ್ದರಿಂದ ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ವಿದ್ಯಾರ್ಥಿಗಳು ವಿಚಾರ ಸಾಗರ ಮಂಥನ ಮಾಡಿ ಉನ್ನತಿಯನ್ನು ಪಡೆಯುತ್ತಾರೆ. ನಿಮಗೆ ಜ್ಞಾನ ಸಿಗುತ್ತದೆ. ಅದರ ಮೇಲೆ ನೀವು ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಮೃತ ಹೊರಬರುತ್ತದೆ. ವಿಚಾರ ಸಾಗರ ಮಂಥನ ಮಾಡದಿದ್ದರೆ ಬಾಕಿ ಏನು ಮಂಥನವಾಗುತ್ತದೆ? ಅಸುರಿ ವಿಚಾರಗಳು, ಅವುಗಳಿಂದ ಕಸವೇ ಹೊರಬರುತ್ತದೆ. ಈಗ ನೀವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಿ. ಮನುಷ್ಯನಿಂದ ದೇವತೆಯಾಗುವ ಶಿಕ್ಷಣವನ್ನು ತಂದೆಯೇ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಿ. ದೇವತೆಗಳು ಓದಿಸುವುದಿಲ್ಲ.
ದೇವತೆಗಳನ್ನು ಎಂದು ಜ್ಞಾನದ ಸಾಗರ ಎಂದು ಕರೆಯಲಾಗುವುದಿಲ್ಲ. ಜ್ಞಾನದ ಸಾಗರ ಎಂದು ಒಬ್ಬ ತಂದೆಗೆ ಮಾತ್ರ ಹೇಳಲಾಗುತ್ತದೆ. ದೈವಿ ಗುಣಗಳು ಜ್ಞಾನದಿಂದಲೇ ಬರುತ್ತವೆ. ಈಗ ನಿಮಗೆ ಸಿಗುತ್ತಿರುವ ಈ ಜ್ಞಾನವು ಸತ್ಯಯುಗದಲ್ಲಿ ಇರುವುದಿಲ್ಲ. ಈ ದೇವತೆಗಳಲ್ಲಿ ದೈವಿ ಗುಣಗಳಿವೆ. ಸರ್ವಗುಣ ಸಂಪನ್ನ ಎಂದು ಮಹಿಮೆಯನ್ನು ಮಾಡುತ್ತಾರೆ. ಹಾಗಾದರೆ ಈಗ ನೀವು ಅಂತಹವರಾಗಬೇಕು. ನಮ್ಮಲ್ಲಿ ಎಲ್ಲಾ ದೈವಿ ಗುಣಗಳಿವೆಯೇ ಅಥವಾ ಯಾವುದಾದರೂ ಅಸುರಿ ಗುಣವಿದೆಯೇ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು. ಒಂದು ವೇಳೆ ಅಸುರಿ ಗುಣವಿದ್ದರೆ ಅದನ್ನು ತೆಗೆದುಹಾಕಬೇಕು. ಆಗಲೇ ದೇವತೆಗಳಾಗುತ್ತೀರಿ. ಇಲ್ಲದಿದ್ದರೆ ಕಡಿಮೆ ಪದವಿ ಪಡೆಯುತ್ತೀರಿ. ಈಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ. ತುಂಬಾ ಒಳ್ಳೆಯ ವಿಷಯಗಳನ್ನು ತಿಳಿಸುತ್ತೀರಿ. ಇದನ್ನು ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಯಾವಾಗ ನೀವು ಪುರುಷೋತ್ತಮರಾಗುತ್ತಿದ್ದೀರೋ ಆಗ ವಾತಾವರಣವು ತುಂಬಾ ಚೆನ್ನಾಗಿರಬೇಕು. ಕೆಟ್ಟ ಮಾತುಗಳು ಹೊರಬರಬಾರದು. ಇಲ್ಲದಿದ್ದರೆ ಕಡಿಮೆ ಪದವಿಯವರು ಎಂದು ಹೇಳಲಾಗುತ್ತದೆ. ವಾತಾವರಣದಿಂದ ತಕ್ಷಣವೇ ತಿಳಿಯುತ್ತದೆ. ಮುಖದಿಂದ ದುಃಖ ಕೊಡುವ ಶಬ್ದಗಳೇ ಹೊರಬರುತ್ತವೆ. ನೀವು ಮಕ್ಕಳು ತಂದೆಯ ಹೆಸರನ್ನು ಬೆಳಗಿಸಬೇಕಲ್ಲವೇ? ಸದಾ ಮುಖವು ಹರ್ಷಿತವಾಗಿರಬೇಕು. ಇಲ್ಲದಿದ್ದರೆ ಅವರಲ್ಲಿ ಜ್ಞಾನವಿಲ್ಲ ಎಂದು ಹೇಳಲಾಗುತ್ತದೆ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು. ಇವರನ್ನು ಲಕ್ಷ್ಮೀನಾರಾಯಣರನ್ನು ನೋಡಿ, ಎಷ್ಟು ಹರ್ಷಿತ ಮುಖಿಯಾಗಿದ್ದಾರೆ. ಇವರ ಆತ್ಮವು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿತ್ತು. ಬಾಯಿಂದಲೂ ಜ್ಞಾನ ರತ್ನಗಳನ್ನೇ ಹೊರಹಾಕಿದ್ದರು. ರತ್ನಗಳೇ ಸುಖ ನೀಡುತ್ತವೆ. ಎಷ್ಟು ಖುಷಿ ಇರುತ್ತದೆ. ಜ್ಞಾನ ರತ್ನಗಳನ್ನು ಈಗ ನೀವು ಪಡೆಯುತ್ತಿದ್ದೀರಿ. ಅವು ಮುಂದೆ ಸತ್ಯವಾದ ವಜ್ರ ವೈಡೂರ್ಯಗಳಾಗುತ್ತವೆ. ಮಾಲೆಯು ಯಾವುದೇ ವಜ್ರ ವೈಡೂರ್ಯಗಳದ್ದಲ್ಲ, ಈ ರತ್ನಗಳದ್ದೇ ಮಾಲೆಯಾಗಿದೆ. ಮನುಷ್ಯರು ನಂತರ ಆ ರತ್ನಗಳೆಂದು ತಿಳಿದು ಧರಿಸುತ್ತಾರೆ. ಈ ಜ್ಞಾನ ರತ್ನಗಳ ಮಾಲೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಬೀಳುತ್ತದೆ. ಈ ರತ್ನಗಳೇ ನಿಮ್ಮನ್ನು 21 ಜನ್ಮಗಳವರೆಗೆ ಮಾಲ್ ಮಾಡುತ್ತವೆ. ಇದನ್ನು ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನೀವು ಆ ವಜ್ರ ವೈಡೂರ್ಯಗಳನ್ನು ಧರಿಸುವುದಿಲ್ಲ. ಇಲ್ಲಿ ಧರಿಸಿದರೆ ತಕ್ಷಣ ಯಾರಾದರೂ ಲೂಟಿ ಮಾಡುತ್ತಾರೆ. ಆದ್ದರಿಂದ ತಮ್ಮನ್ನು ತಾವು ತುಂಬಾ ಬುದ್ಧಿವಂತರನ್ನಾಗಿ ಮಾಡಿಕೊಳ್ಳಬೇಕು. ಅಸುರಿ ಗುಣಗಳನ್ನು ತೆಗೆದುಹಾಕಬೇಕು. ಅಸುರಿ ಗುಣಗಳಿಂದ ಮುಖವೇ ಆ ರೀತಿ ಆಗುತ್ತದೆ. ಕೋಪದಲ್ಲಿ ಕೆಂಪಾಗಿ ತಾಮ್ರದಂತೆ ಮುಖವಾಗುತ್ತದೆ. ಕಾಮವಿಕಾರವುಳ್ಳವರು ಕಪ್ಪಾಗುತ್ತಾರೆ. ಕೃಷ್ಣನನ್ನೂ ಕಪ್ಪಾಗಿ ತೋರಿಸುತ್ತಾರಲ್ಲವೇ? ವಿಕಾರ ಗುಣಗಳಿಂದಲೇ ಸುಂದರನಿಂದ ಶ್ಯಾಮನಾದನು. ನೀವು ಮಕ್ಕಳು ಪ್ರತಿಯೊಂದು ವಿಷಯದಲ್ಲೂ ವಿಚಾರ ಸಾಗರ ಮಂಥನ ಮಾಡಬೇಕು. ಈ ಶಿಕ್ಷಣ ತುಂಬಾ ಹಣವನ್ನು ಪಡೆಯುವುದಕ್ಕಾಗಿಯೇ ಆಗಿದೆ. ನೀವು ಕೇಳಿರಬಹುದು, ಕ್ವೀನ್ ವಿಕ್ಟೋರಿಯಾಳ ಮಂತ್ರಿ ಮೊದಲು ತುಂಬಾ ಬಡವನಾಗಿದ್ದನು, ದೀಪ ಹಚ್ಚಿ ಓದುತ್ತಿದ್ದನು. ಆದರೆ ಆ ಶಿಕ್ಷಣ ರತ್ನಗಳೇನಲ್ಲ. ಅವರು ಅಕ್ಷರಗಳನ್ನು ಓದುತ್ತಾರೆ, ಜ್ಞಾನ ಓದಿ ಸಂಪೂರ್ಣ ಸ್ಥಾನಮಾನ ಪಡೆಯುತ್ತಾರೆ. ಹಾಗಾದರೆ ಶಿಕ್ಷಣ ಕೆಲಸಕ್ಕೆ ಬಂತಲ್ಲವೇ? ಹಣವಲ್ಲ ತಾನೆ? ಶಿಕ್ಷಣವೇ ಹಣವಾಗಿದೆ. ಅದು ಹದ್ದಿನ ಧನ, ಇದು ಬೇಹದ್ದಿನ ಧನ. ಎರಡೂ ಶಿಕ್ಷಣವೇ ಆಗಿವೆ. ಈಗ ತಂದೆ ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಅದು ಕಲ್ಪಕಾಲದ ಕ್ಷಣಭಂಗೂರವಾದ ಶಿಕ್ಷಣ. ಒಂದು ಜನ್ಮಕ್ಕಾಗಿ. ಮತ್ತೆ 2ನೇ ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ. ಅಲ್ಲಿ ಹಣಕ್ಕಾಗಿ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಈಗಿನ ಪುರುಷಾರ್ಥದಿಂದ ಅಪಾರ ಹಣ ಸಿಗುತ್ತದೆ. ಹಣವು ಅವಿನಾಶಿಯಾಗುತ್ತದೆ. ದೇವತೆಗಳ ಬಳಿ ತುಂಬಾ ಹಣವಿತ್ತು. ನಂತರ ಯಾವಾಗ ವಾಮ ಮಾರ್ಗಕ್ಕೆ ಅಂದರೆ ರಾವಣನ ರಾಜ್ಯಕ್ಕೆ ಬಂದರೋ ಆಗಲೂ ಅಷ್ಟು ಹಣವಿತ್ತು. ಎಷ್ಟು ಮಂದಿರಗಳನ್ನು ಕಟ್ಟಿದ್ದಾರೆ. ನಂತರ ಬಂದು ಮುಸಲ್ಮಾನರು ಲೂಟಿ ಮಾಡಿದರು. ಎಷ್ಟು ಹಣವಂತರಾಗಿದ್ದರು. ಹಿಂದಿನ ಶಿಕ್ಷಣದಿಂದ ಯಾರೂ ಇಷ್ಟು ಶ್ರೀಮಂತರಾಗಲು ಸಾಧ್ಯವಿಲ್ಲ. ಈಗ ನಾವು ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಓದುತ್ತಿದ್ದೇವೆ. ಇದರಿಂದ ಇವರಂತಾಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಕೃಷ್ಣನಿಗೆ ಜ್ಞಾನವೂ ಗೊತ್ತಿಲ್ಲ, ಭಕ್ತಿಯೂ ಗೊತ್ತಿಲ್ಲ. ಹಾಗಾದರೆ ಈ ಶಿಕ್ಷಣದಿಂದ ನೋಡಿ ಮನುಷ್ಯರು ಏನಾಗುತ್ತಾರೆ? ಬಡವರಿಂದ ಸಾಹುಕಾರರಾಗುತ್ತಾರೆ. ಈಗ ಭಾರತವು ಎಷ್ಟು ಬಡವವಾಗಿದೆ. ಸಾಹುಕಾರರಿಗೆ ಬಿಡುವೇ ಇಲ್ಲ. ನಾವು ಇಂಥವರು ಎಂಬ ತಮ್ಮದೇ ಅಹಂಕಾರವಿರುತ್ತದೆ. ಇದರಲ್ಲಿ ಅಹಂಕಾರವೆಲ್ಲವೂ ನಾಶವಾಗಬೇಕು. ನಾವು ಆತ್ಮವಾಗಿದ್ದೇವೆ. ಆತ್ಮನ ಬಳಿ ಹಣ
ಅಧಿಕಾರ, ವಜ್ರ, ವೈಡೂರ್ಯ ಯಾವುದೂ ಇರುವುದಿಲ್ಲ. ತಂದೆಯೂ ಹೇಳುತ್ತಾರೆ, ದೇಹ ಸಹಿತ ಎಲ್ಲಾ ಸಂಬಂಧಗಳನ್ನು ಬಿಡಿ. ಆತ್ಮವು ಶರೀರ ಬಿಟ್ಟಾಗ ಶ್ರೀಮಂತಿಕೆ ಎಲ್ಲವೂ ನಾಶವಾಗುತ್ತದೆ. ಯಾವಾಗ ಹೊಸದಾಗಿ ಓದುತ್ತಾರೋ, ಹಣ ಗಳಿಸುತ್ತಾರೋ ಆಗ ಶ್ರೀಮಂತರಾಗುತ್ತಾರೆ. ಅಥವಾ ದಾನ ಪುಣ್ಯ ಚೆನ್ನಾಗಿ ಮಾಡಿದ್ದರೆ ಸಾಹುಕಾರರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ. ಇದು ಇಂದಿನ ಕರ್ಮದ ಫಲ ಎಂದು ಹೇಳುತ್ತಾರಲ್ಲವೇ. ಜ್ಞಾನದ ದಾನ ನೀಡಿದ್ದಾರೆ ಅಥವಾ ಕಾಲೇಜು, ಧರ್ಮಶಾಲೆ ಇತ್ಯಾದಿಗಳನ್ನು ಕಟ್ಟಿಸಿದ್ದಾರೆ ಎಂದರೆ ಅದರ ಫಲ ಸಿಗುತ್ತದೆ. ಆದರೆ ಅಲ್ಪ ಕಾಲಕ್ಕಾಗಿ ಈ ದಾನ ಪುಣ್ಯವು ಇಲ್ಲಿ ಮಾಡಲಾಗುತ್ತದೆ, ಸತ್ಯಯುಗದಲ್ಲಿ ಮಾಡಲಾಗುವುದಿಲ್ಲ. ಸತ್ಯಯುಗದಲ್ಲಿ ಒಳ್ಳೆಯ ಕರ್ಮಗಳೇ ಇರುತ್ತವೆ, ಏಕೆಂದರೆ ಈಗಿನ ಆಸ್ತಿ ಸಿಕ್ಕಿರುತ್ತದೆ. ಅಲ್ಲಿ ಯಾರದ್ದು ವಿಕರ್ಮವಾಗುವುದಿಲ್ಲ, ಏಕೆಂದರೆ ರಾವಣನೇ ಇಲ್ಲ. ಬಡವರದ್ದೂ ಆಗುವುದಿಲ್ಲ. ಇಲ್ಲಿ ಸಾಹುಕಾರರದ್ದು ವಿಕರ್ಮಗಳಾಗುತ್ತವೆ. ಅದಕ್ಕಾಗಿಯೇ ಈ ಕಾಯಿಲೆ ಇತ್ಯಾದಿ ದುಃಖಗಳು ಬರುತ್ತವೆ. ವಿಕಾರಕ್ಕೆ ಹೋಗುವುದರಿಂದ ವಿಕಾರಿ ಕರ್ಮಗಳಾಗುತ್ತವೆ. ವಿಕಾರಕ್ಕೆ ವಶವಾಗಿ ಕರ್ಮ ಮಾಡುತ್ತಾರೆ ಎಂದರೆ ಅದು ವಿಕರ್ಮವಾಗುತ್ತದೆ. ಅಲ್ಲಿ ವಿಕಾರಕ್ಕೆ ಹೋಗುವುದೇ ಇಲ್ಲ ಅಂದ ಮೇಲೆ ವಿಕರ್ಮ ಹೇಗೆ ಆಗುತ್ತದೆ? ಸಂಪೂರ್ಣ ಆಧಾರ ಕರ್ಮಗಳ ಮೇಲಿದೆ. ಇದು ಮಾಯಾ ರಾವಣನ ಅವಗುಣವಾಗಿದೆ. ಇದರಿಂದ ಮನುಷ್ಯರು ವಿಕಾರಿಗಳಾಗುತ್ತಾರೆ. ತಂದೆಯೇ ಬಂದು ನಿರ್ವಿಕಾರಿಗಳನ್ನಾಗಿ ಮಾಡಲು ಓದಿಸುತ್ತಾರೆ. ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ, ಮಾಯೆಯು ಮತ್ತೆ ವಿಕಾರಿಗಳನ್ನಾಗಿ ಮಾಡುತ್ತದೆ. ರಾಮವಂಶಿ ಮತ್ತು ರಾವಣ ವಂಶೀಯರ ಯುದ್ಧ ನಡೆಯುತ್ತದೆ. ನೀವು ತಂದೆಯ ಮಕ್ಕಳು, ಅವರು ರಾವಣನ ಮಕ್ಕಳು. ಎಷ್ಟು ಒಳ್ಳೆಯ ಮಕ್ಕಳು ಮಾಯೆಯಿಂದ ಸೋಲುತ್ತಾರೆ. ಮಾಯೆಯು ತುಂಬಾ ಪ್ರಬಲಳಾಗಿದ್ದಾಳೆ. ಬಾಬಾ ಹೆಸರನ್ನು ಹೇಳುವುದಿಲ್ಲ, ಆದರೂ ಭರವಸೆ ಇಡುತ್ತಾರೆ. ಅಧಮರಿಗಿಂತ ಅಧಮರನ್ನು, ಅಂದ್ರೆ ಕನಿಷ್ಠರಿಗಿಂತ ಕನಿಷ್ಠರನ್ನು ಉದ್ಧಾರ ಮಾಡಬೇಕಲ್ಲವೇ. ತಂದೆಯು ಇಡೀ ವಿಶ್ವದ ಉದ್ಧಾರ ಮಾಡಬೇಕಾಗುತ್ತದೆ. ತುಂಬಾ ಜನ ಕೆಳಗೆ ಬೀಳುತ್ತಾರೆ, ತೀರಾ ಕೆಳಮಟ್ಟಕ್ಕೆ ಹೋಗುತ್ತಾರೆ. ಒಳ್ಳೆಯ ಸೆಂಟರ್ಸ್ಗಳ ಹೆಡ್ ಆಗಿದ್ದರೂ ಸಹ ಕನಿಷ್ಠರಿಗಿಂತ ಕನಿಷ್ಠರು ಆಗುತ್ತಾರೆ. ಅಂತವರನ್ನು ತಂದೆ ಉದ್ಧಾರ ಮಾಡುತ್ತಾರೆ. ರಾವಣನ ರಾಜ್ಯದಲ್ಲಿ ಎಲ್ಲರೂ ಕನಿಷ್ಠರೇ ಆಗಿದ್ದಾರೆ, ಆದರೆ ತಂದೆ ಉಳಿಸುತ್ತಾರೆ. ಮತ್ತೆ ಕೆಳಗೆ ಬಿದ್ದರೆ ತುಂಬಾ ಕನಿಷ್ಠರಾಗುತ್ತಾರೆ. ಅವರ ಏರಿಕೆ ಅಷ್ಟೊಂದು ಇರುವುದಿಲ್ಲ. ಆ ಅಧಮತನವು ಒಳಗೊಳಗೆ ತಿನ್ನುತ್ತಿರುತ್ತದೆ. ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ ಎಂದು ನೀವು ಹೇಳುತ್ತೀರಲ್ಲವೇ, ಅವರ ಬುದ್ಧಿಯಲ್ಲಿ ಆ ಕನಿಷ್ಠತನವೇ ನೆನಪಿಗೆ ಬರುತ್ತದೆ. ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಕಲ್ಪ ಕಲ್ಪವೂ ನೀವೇ ಕೇಳುತ್ತೀರಿ. ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಪ್ರಾಣಿಗಳು ಇದನ್ನು ತಿಳಿದುಕೊಳ್ಳಲು ಸಾಧ್ಯವೇ? ಮನುಷ್ಯರೇ ಕೇಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರಾಣಿಗಳಂತೂ ಕೇಳುವುದಿಲ್ಲ. ಹಾಗಾದರೆ ಮನುಷ್ಯರು ಮನುಷ್ಯರೇ ಆಗಿದ್ದಾರೆ. ಇವರಿಗೂ ಅಂದರೆ ಲಕ್ಷ್ಮೀನಾರಾಯಣರಿಗೂ ಕಿವಿ, ಮೂಗು, ಬಾಯಿ ಎಲ್ಲವೂ ಇದೆ. ಇವರು ಮನುಷ್ಯರೇ ತಾನೇ, ಆದರೆ ದೈವಿ ಗುಣಗಳಿವೆ. ಆದ್ದರಿಂದ ಇವರನ್ನು ದೇವತೆ ಎಂದು ಕರೆಯಲಾಗುತ್ತದೆ. ಇಂತಹ ಸುಂದರ ದೇವತೆಗಳು ಹೇಗೆ ಆಗುತ್ತಾರೆ ಮತ್ತು ಹೇಗೆ ಬೀಳುತ್ತಾರೆ ಎಂಬ ಈ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ. ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೋ ಅವರಿಗೆ ಧಾರಣೆಯೂ ಚೆನ್ನಾಗಿರುತ್ತದೆ. ವಿಚಾರ ಸಾಗರ ಮಂಥನವನ್ನೇ ಮಾಡದಿದ್ದರೆ ಬುದ್ಧು ಆಗಿ ಬಿಡುತ್ತೀರಿ. ಮುರುಳಿ ನಡೆಸುವವರ ವಿಚಾರ ಸಾಗರ ಮಂಥನ ನಡೆಯುತ್ತಲೇ ಇರುತ್ತದೆ. ಈ ವಿಷಯದ ಮೇಲೆ ಹೀಗೆ ತಿಳಿಸಿಕೊಡಬೇಕು. ಆಟೋಮೆಟಿಕ್ ಆಗಿ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಇಂಥವರು ಬರುವವರಿದ್ದಾರೆ. ಜ್ಞಾನವಿಲ್ಲದಿದ್ದರೂ ಉತ್ಸಾಹದಿಂದ ಅವರಿಗೂ ತಿಳಿಸಿಕೊಡುತ್ತಾರೆ. ಯಾರಾದರೂ ಏನನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು, ಅವರ ಭಾಗ್ಯದಲ್ಲೂ ಇರಬಹುದು. ಯಾರಾದರೂ ತಕ್ಷಣ ನಿಶ್ಚಯ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು ನಿಶ್ಚಯ ಮಾಡಿಕೊಳ್ಳುವುದಿಲ್ಲ. ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಮುಂದೆ ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಭರವಸೆ ಇಡಲಾಗುತ್ತದೆ. ಭರವಸೆ ಇಡಬೇಕಲ್ಲವೇ? ಭರವಸೆ ಇಡುವುದು ಎಂದರೆ ಸೇವೆಯ ಹವ್ಯಾಸ ಎಂದರ್ಥ. ಸುಸ್ತಾಗಬಾರದು. ಯಾರಾದರೂ ಜ್ಞಾನದಲ್ಲಿ ಮೇಲೆ ಏರಿ ಮತ್ತೆ ಕನಿಷ್ಠರಾಗಿದ್ದರೂ ಅವರು ಬಂದರೆ ಖಂಡಿತ ಅವರನ್ನು ವಿಸಿಟರ್ ರೂಮ್ನಲ್ಲಿ ಕೂರಿಸುತ್ತಾರೆ ಅಥವಾ ಹೊರಟು ಹೋಗಿ ಎಂದು ಹೇಳುತ್ತಾರೆಯೇ? ಇಷ್ಟು ದಿನ ಬರಲಿಲ್ಲವೇಕೆ ಎಂದು ಅವಶ್ಯವಾಗಿ ಕೇಳುತ್ತಾರೆ. ಅವರು ಮಾಯೆಯಿಂದ ಸೋತಿದ್ದೆ ಎಂದು ಹೇಳುತ್ತಾರೆ.
ಅಂತವರು ಬಹಳಷ್ಟು ಜನ ಬರುತ್ತಾರೆ. ಜ್ಞಾನ ತುಂಬಾ ಚೆನ್ನಾಗಿತ್ತು, ಆದರೆ ಮಾಯೆ ಸೋಲಿಸಿತು ಎಂದು ತಿಳಿದುಕೊಳ್ಳುತ್ತಾರೆ. ಸ್ಮೃತಿಯಂತೂ ಇರುತ್ತದಲ್ಲವೇ? ಭಕ್ತಿಯಲ್ಲಿ ಸೋಲುವ ಮತ್ತು ಗೆಲ್ಲುವ ಮಾತೇ ಇಲ್ಲ. ಈ ಜ್ಞಾನ ಧಾರಣೆ ಮಾಡಿಕೊಳ್ಳಬೇಕು. ಇದಕ್ಕೆ ಯಾವುದೇ ಹೆಸರಿಡಲು ಸಾಧ್ಯವಿಲ್ಲ, ಆದರೆ ಧರ್ಮವಾಗಿದೆ. ಆದ್ದರಿಂದ ಗೀತಾ ಪುಸ್ತಕ ರಚನೆಯಾಗಿದೆ. ಗೀತೆ ಒಂದೇ ಜ್ಞಾನದ ಪುಸ್ತಕವಾಗಿದೆ, ಆದರೆ ಅದು ಸುಳ್ಳಾಗಿರುವ ಕಾರಣ ಭಕ್ತಿಯ ಸಾಲಿಗೆ ಬಂದು ಬಿಟ್ಟಿತು. ವಾಸ್ತವದಲ್ಲಿ ಮಾನವ ರಚಿತ ಗೀತಾಶಾಸ್ತ್ರದ ಅವಶ್ಯಕತೆಯೇ ಇಲ್ಲ. ಸುಳ್ಳು ಗೀತೆ ಯಾವ ಕೆಲಸಕ್ಕೆ ಬರುತ್ತದೆ? ಹೌದು, ಯಾರಾದರೂ ಸಂಸ್ಕೃತದಲ್ಲಿ ಗೀತೆಯನ್ನು ಕಂಠಪಾಠ ಮಾಡಿಕೊಂಡರೆ ಭಕ್ತರು ಕೇಳಿ ಖುಷಿಯಾಗುತ್ತಾರೆ. ಅವರಿಗೆ ಸ್ವಲ್ಪ ಹಣವನ್ನು ಕೊಡುತ್ತಾರೆ. ಸತ್ಯವಾದ ಗೀತಾ ಜ್ಞಾನವನ್ನು ಕೇವಲ ಒಬ್ಬ ತಂದೆ ಮಾತ್ರ ತಿಳಿಸುತ್ತಾರೆ. ಗೀತೆಯು ನಂಬರ್ 1 ಆಗಿದೆ. ಗೀತೆಯನ್ನು ವಾಸ್ತವದಲ್ಲಿ ಓದುತ್ತಾರೆ. ನೀವು ಬ್ರಾಹ್ಮಣರಾಗಿದ್ದೀರಲ್ಲವೇ? ಗೀತೆಯ ಮೇಲೆ ನಿಮ್ಮ ಹಕ್ಕಿದೆ. ಕಲಿಯುವುದು ಬ್ರಾಹ್ಮಣರೇ. ಬ್ರಾಹ್ಮಣರಾಗುವವರೆಗೂ ದೇವತೆಗಳಾಗಲು ಸಾಧ್ಯವಿಲ್ಲ. ಕ್ರಿಶ್ಚಿಯನ್, ಪಾರ್ಸಿ, ಮುಸಲ್ಮಾನರಲ್ಲಿ ಬ್ರಾಹ್ಮಣರು ಇರುವುದಿಲ್ಲ. ಬ್ರಾಹ್ಮಣರು ಬ್ರಹ್ಮನ ಮಕ್ಕಳಾಗುತ್ತಾರೆ. ಇದೆಲ್ಲವನ್ನು ನೀವು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಆಲ್ಫ್ನನ್ನು ನೆನಪು ಮಾಡಬೇಕು ಅಂದ್ರೆ ತಂದೆಯನ್ನು ನೆನಪು ಮಾಡಬೇಕು ಎಂದು ನಿಮಗೆ ಗೊತ್ತಿದೆ. ಆಲ್ಫ್ನನ್ನು ಅಂದ್ರೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಬಾದಶಾಹಿ ಸಿಗುತ್ತದೆ. ಯಾರೇ ನಿಮಗೆ ಸಿಕ್ಕರು ಹೇಳಿ ಆಲ್ಫ್ ತಂದೆಯನ್ನು ನೆನಪು ಮಾಡಿ ಎಂದು. ಆಲ್ಫ್ನನ್ನೇ ಶ್ರೇಷ್ಠ ಎಂದು ಕರೆಯಲಾಗುತ್ತದೆ. ಬೆರಳಿನಿಂದ ಆಲ್ಫ್ನ ಕಡೆಗೆ ಸನ್ನೆ ಮಾಡುತ್ತಾರೆ, ಅಂದ್ರೆ ಭಗವಂತನ ಕಡೆಗೆ ಸನ್ನೆ ಮಾಡುತ್ತಾರೆ. ಕೈ ಬೆರಳು ನೇರವಾಗಿ ಮೇಲೆಯೇ ಇರುತ್ತದೆ. ಆಲ್ಫ್ಗೆ 1 ಎಂದು ಕರೆಯಲಾಗುತ್ತದೆ. ಒಬ್ಬನೇ ಭಗವಂತ, ಉಳಿದವರೆಲ್ಲರೂ ಮಕ್ಕಳಾಗಿದ್ದಾರೆ. ತಂದೆಯು ಸದಾ ಆಲ್ಫ್ ಆಗಿಯೇ ಇರುತ್ತಾರೆ, ತಂದೆಯಾಗಿಯೇ ಇರುತ್ತಾರೆ. ಅವರು ಆಗುವುದಿಲ್ಲ. ಹೀಗೆ ತಿರುಗುತ್ತದಲ್ಲವೇ? ಹಾಗಾದರೆ ಕೆಳಗೆ ಬಾದಶಾಹಿಗೆ ಬರುವುದಿಲ್ಲ. ಜ್ಞಾನವನ್ನು ಕೊಡುತ್ತಾರೆ, ತಮ್ಮ ಮಕ್ಕಳನ್ನಾಗಿಯೂ ಮಾಡಿಕೊಳ್ಳುತ್ತಾರೆ. ನೀವು ಮಕ್ಕಳು ಎಷ್ಟು ಖುಷಿಯಲ್ಲಿರಬೇಕು. ಬಾಬಾ ನಮಗೆ ಎಷ್ಟು ಸೇವೆ ಮಾಡುತ್ತಾರೆ. ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಮತ್ತೆ ಸ್ವತಃ ಆ ಪವಿತ್ರ ಹೊಸ ಪ್ರಪಂಚಕ್ಕೆ ಬರುವುದೇ ಇಲ್ಲ. ಪಾವನ ಪ್ರಪಂಚದಲ್ಲಿ ಅವರನ್ನು ಯಾರೂ ಕರೆಯುವುದಿಲ್ಲ, ಪತಿತರೇ ಕರೆಯುತ್ತಾರೆ. ಪಾವನ ಪ್ರಪಂಚಕ್ಕೆ ಬಂದು ಏನು ಮಾಡುತ್ತಾರೆ? ಅವರ ಹೆಸರೇ ಪತಿತ ಪಾವನ. ಹಾಗಾದರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ. ತಂದೆಯ ಹೆಸರು ಶಿವ ಮತ್ತು ಮಕ್ಕಳು ಸಾಲಿಗ್ರಾಮ ಎಂದು ಹೇಳಲಾಗುತ್ತದೆ. ಅವರ ಪೂಜೆಯೂ ನಡೆಯುತ್ತದೆ, ಆದರೆ ಪೂಜೆ ಮಾಡುವವರಿಗೆ ಏನೂ ಗೊತ್ತಿಲ್ಲ. ಕೇವಲ ಒಂದು ಸಂಪ್ರದಾಯವಾಗಿದೆ, ಪೂಜೆ ನಡೆಯಬೇಕು. ದೇವಿಯರಿಗಂತೂ ತುಂಬಾ ಫಸ್ಟ್ ಕ್ಲಾಸ್ ವಜ್ರ, ಮುತ್ತುಗಳ ಮಹಲು ಇತ್ಯಾದಿಗಳನ್ನು ಮಾಡುತ್ತಾರೆ, ಪೂಜೆ ಮಾಡುತ್ತಾರೆ. ಅದು ಕೇವಲ ಮಣ್ಣಿನಿಂದ ಮಾಡಿದ್ದು ಮತ್ತು ಒಡೆದದ್ದು. ಅದನ್ನು ಮಾಡಲು ಯಾವುದೇ ಶ್ರಮ ಬೇಕಿಲ್ಲ. ದೇವಿಯರನ್ನು ಅಲಂಕರಿಸಲು ತುಂಬಾ ಶ್ರಮ ಪಡಬೇಕಾಗುತ್ತದೆ. ಅವರ ಪೂಜೆಯಲ್ಲೂ ಪರಿಶ್ರಮವಿಲ್ಲ, ಉಚಿತವಾಗಿ ಸಿಗುತ್ತದೆ. ಕಲ್ಲು ನೀರಿನಲ್ಲಿ ಉಜ್ಜಿ ಉಜ್ಜಿ ಗೋಲವಾಗುತ್ತದೆ, ದುಂಡಾಕಾರವಾಗುತ್ತದೆ, ಪೂರ್ಣ ಅಂಡಾಕಾರವಾಗುತ್ತದೆ. ಅಂಡಾಕಾರದಂತೆ ಆತ್ಮವಿದೆ, ಅದು ಬ್ರಹ್ಮ ತತ್ವದಲ್ಲಿ ಇರುತ್ತದೆ ಎಂದು ಹೇಳುತ್ತಾರಲ್ಲವೇ? ಆದ್ದರಿಂದ ಅದಕ್ಕೆ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಅಂಡಾಕಾರದವರು ಇರುವ ಜಾಗ. ನೀವು ಬ್ರಹ್ಮಾಂಡದ ಮಾಲೀಕರು ಆಗುತ್ತೀರಿ, ವಿಶ್ವದ ಮಾಲೀಕರು ಆಗುತ್ತೀರಿ. ಹಾಗಾದರೆ ಮೊದಲು ತಂದೆಯ ಬಗ್ಗೆ ತಿಳಿಸಿಕೊಡಬೇಕು. ಶಿವನನ್ನು ಬಾಬಾ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ. ಎರಡನೆಯದು, ಬ್ರಹ್ಮನನ್ನೂ ಬಾಬಾ ಎನ್ನುತ್ತಾರೆ. ಪ್ರಜಾಪಿತ ಎಂದ ಮೇಲೆ ಸಂಪೂರ್ಣ ಪ್ರಜೆಯಾದರಲ್ಲವೇ? ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಈ ಎಲ್ಲಾ ಜ್ಞಾನವು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಪ್ರಜಾಪಿತ ಬ್ರಹ್ಮ ಎಂದು ಬಹಳಷ್ಟು ಜನ ಹೇಳುತ್ತಾರೆ, ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಬ್ರಹ್ಮ ಯಾರ ಮಗು? ಪರಮಪಿತ ಪರಮಾತ್ಮ ಶಿವನು ಇವರನ್ನು ದತ್ತು ಮಾಡಿಕೊಂಡಿದ್ದಾರೆ ಎಂದು ನೀವು ಹೇಳುತ್ತೀರಿ. ಇವರು ಶರೀರಧಾರಿಯಾಗಿದ್ದಾರಲ್ಲವೇ? ಈಶ್ವರನ ಸಂತಾನ ಎಲ್ಲ ಆತ್ಮಗಳಾಗಿದ್ದಾರೆ. ಮತ್ತೆ ಶರೀರ ಸಿಕ್ಕಾಗ ಪ್ರಜಾಪಿತ ಬ್ರಹ್ಮ ದತ್ತು ಎನ್ನುತ್ತಾರೆ. ಅದು ದತ್ತು ಅಲ್ಲ. ಆತ್ಮಗಳನ್ನು ಪರಮಪಿತ ಪರಮಾತ್ಮ
ದತ್ತು ಮಾಡಿಕೊಂಡರು ಎಂದಲ್ಲ, ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ನೀವು ಬ್ರಹ್ಮನ ಮಕ್ಕಳು. ಶಿವಬಾಬಾ ದತ್ತು ಮಾಡಿಕೊಳ್ಳುವುದಿಲ್ಲ. ಎಲ್ಲ ಆತ್ಮಗಳು ಅನಾದಿ ಅವಿನಾಶಿಯಾಗಿವೆ. ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಶರೀರದ ಪಾತ್ರ ಸಿಕ್ಕಿದೆ, ಅದನ್ನು ಮಾಡಲೇಬೇಕು. ಇದು ಅನಾದಿ ಪರಂಪರೆಯಿಂದ ನಡೆದು ಬರುತ್ತಿದೆ. ಅದಕ್ಕೆ ಆದಿ ಅಂತ್ಯ ಎಂದು ಹೇಳಲಾಗುವುದಿಲ್ಲ. ಒಳ್ಳೆಯದು. ಪ್ರೀತಿಯ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ವಿಶ್ವ ಕಲ್ಯಾಣಿ ಭವ. ವರ್ತಮಾನ ಸಮಯದ ಅಂತಿಮ ಸ್ವರೂಪ ಅಥವಾ ಅಂತಿಮ ಕರ್ತವ್ಯ ವಿಶ್ವ ಕಲ್ಯಾಣವಾಗಿದೆ. ಮತ್ತು ವಿಶ್ವ ಕಲ್ಯಾಣಿ ಆತ್ಮದ ಗುರುತೇನಾಗಿರುತ್ತದೆ? ಅವರು ಪ್ರತಿ ಸೆಕೆಂಡು ಅಥವಾ ಸಂಕಲ್ಪವನ್ನು ವಿಶ್ವ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಾರೆ. ತನು, ಮನ ಮತ್ತು ಪ್ರಾಪ್ತವಾದ ಹಣವನ್ನು ಸದಾ ವಿಶ್ವ ಸೇವೆಯಲ್ಲಿ ಅರ್ಪಣೆ ಮಾಡುತ್ತಾರೆ. ಮಸ್ತಕದಲ್ಲಿ ಮತ್ತು ನಯನಗಳಲ್ಲಿ ಸದಾ ವಿಶ್ವದ ಆತ್ಮಗಳ ಸ್ಮೃತಿ ಅಥವಾ ದೃಷ್ಟಿ ಇರುತ್ತದೆ. ಎಲ್ಲರಿಗೂ ನೀಡುವಂತಹ ದಾತೃಗಳಾಗಿರುತ್ತಾರೆ. ಅವರು ಸದಾ ಸುಸ್ತಿಲ್ಲದ ಮತ್ತು ನಿರಂತರ ಸೇವಾದಾರಿಗಳಾಗಿರುತ್ತಾರೆ. ಸದಾ ಎವರ್ ರೆಡಿ ಮತ್ತು ಆಲ್ರೌಂಡರ್ ಆಗಿರುತ್ತಾರೆ. ದಯಾಹೃದಯಿ ಆಗಿರುತ್ತಾರೆ. ಎಲ್ಲರ ಪ್ರತಿ ದಯಾಭಾವವಿರುತ್ತದೆ. ಹಾಗಾದರೆ ಚೆಕ್ ಮಾಡಿ, ನೀವು ಹೀಗೆ ಆಗಿದ್ದೀರಾ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.